ಚಾಮುಂಡಿ ತಾಯಿ ವರ್ಧಂತಿ ಮಹೋತ್ಸವ ಹಿನ್ನೆಲೆಯಲ್ಲಿ ಚಾಮುಂಡಿ ಬೆಟ್ಟದಲ್ಲಿ ಸಂಭ್ರಮ ಸಡಗರ ಮನೆ ಮಾಡಿದೆ. ಚಾಮುಂಡಿ ತಾಯಿಯ ಹುಟ್ಟುಹಬ್ಬದ ಪ್ರಯುಕ್ತ ತಾಯಿಗೆ ಚಾಮುಂಡಿ ಅಲಂಕಾರವನ್ನು ಮಾಡಲಾಗಿದೆ. ಚಾಮುಂಡಿ ತಾಯಿಯ ಹುಟ್ಟುಹಬ್ಬದ ಪ್ರಯುಕ್ತ ಚಾಮುಂಡಿ ಬೆಟ್ಟದಲ್ಲಿ ಸಡಗರ ಸಂಭ್ರಮವನ್ನು ಮಾಡಿದೆ. ಈಗಾಗಲೇ ಉತ್ಸವ ಮೂರ್ತಿ ಸ್ವಸ್ಥಾನಕ್ಕೆ ತಲುಪ್ತಾ ಇರುವಂತದ್ದು. ಚಿನ್ನದ ಪಲ್ಲಕ್ಕಿ ಉತ್ಸವ ಈಗಾಗಲೇ ಮುಕ್ತಾಯಗೊಂಡಿರುವಂತದ್ದು. ಎಲ್ಲರೂ ಕೂಡ ಭಕ್ತಿ ಭಾವದಿಂದ ಚಾಮುಂಡಿ ತಾಯಿಗೆ ದರ್ಶನವನ್ನು ಪಡೆದಿದ್ದಾರೆ. ಇವತ್ತು ಚಾಮುಂಡಿ ತಾಯಿಯ ಹುಟ್ಟುಹಬ್ಬದ ಕಾರಣಕ್ಕಾಗಿ ವಿಶೇಷವಾದಂತಹ ಚಾಮುಂಡಿ ಅಲಂಕಾರವನ್ನು ಮಾಡಲಾಗಿದೆ. ಬೆಳಿಗ್ಗೆ ವಿಶೇಷವಾಗಿ ಎಣ್ಣೆ ಮಂಜನ ಕೂಡ ಮಾಡಲಾಗಿದೆ. ರುದ್ರಾಭಿಷೇಕ ನೆರವೇರಿಸಲಾಗಿದೆ. ಈಗಾಗಲೇ ಉತ್ಸವ ಮೂರ್ತಿ ಮುಗಿದ ಕಾರಣಕ್ಕಾಗಿ ಚಿನ್ನದ ಪಲ್ಲಕ್ಕಿಯಿಂದ ಉತ್ಸವ ಮೂರ್ತಿಯನ್ನ ಈಗಾಗಲೇ ದೇವಸ್ಥಾನದ ಒಳಭಾಗಕ್ಕೆ ತೆಗೆದುಕೊಳ್ಳಲಾಗ್ತಾ ಇದೆ. ಬಹಳ ಪ್ರಮುಖವಾಗಿ ಚಾಮುಂಡಿ ತಾಯಿಗೆ ಇವತ್ತು ರಾಜ ಮನೆತನದಿಂದ ಕೊಟ್ಟಿರುವಂತಹ ವಜ್ರ ವೈಡೂರ್ಯಗಳನ್ನ ಇವತ್ತು ಧರಿಸಲಾಗಿದೆ. ವಿಶೇಷವಾಗಿ ಈಗಾಗಲೇ ಪ್ರಮೋದದೇ ಒಡೆಯರಿರ್ಬೋದು, ಜೊತೆಗೆ ಸಂಸದ ಯದುವೀರ್ ಇರ್ಬೋದು, ಎಲ್ಲರೂ ಕೂಡ ಬಂದು ವಿಶೇಷವಾದಂತಹ ಪೂಜೆಯನ್ನು ಸಲ್ಲಿಸಿದ್ದಾರೆ. ನಾಡಿಗೆ ಒಳ್ಳೆಯದಾಗಲಿ ಅಂತೇಳಿ ಇವತ್ತು ಚಾಮುಂಡಿ ಬೆಟ್ಟದಲ್ಲೂ ಕೂಡ ವಿಶೇಷವಾದಂತಹ ಪೂಜಾ ಕೈಂಕರ್ಯಗಳು ನೆರವೇರಿದೆ. ಇವತ್ತು ರಾತ್ರಿವರೆಗೂ ಕೂಡ ವಿಶೇಷವಾದಂತಹ ಪೂಜೆಗಳು ಮುಂದುವರಿಯುತ್ತೆ. ಕ್ಯಾಮರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವಾರ್, ಕನ್ನಡ, ಮೈಸೂರು. ಚಾಮುಂಡಿ ತಾಯಿ ವರ್ಧಂತಿ ಮಹೋತ್ಸವ ಹಿನ್ನೆಲೆಯಲ್ಲಿ ಚಾಮುಂಡಿ ಬೆಟ್ಟದಲ್ಲಿ ಸಂಭ್ರಮ ಸಡಗರ ಮನೆ ಮಾಡಿದೆ. ಚಾಮುಂಡಿ ತಾಯಿಯ ಹುಟ್ಟುಹಬ್ಬದ ಪ್ರಯುಕ್ತ ತಾಯಿಗೆ ಚಾಮುಂಡಿ ಅಲಂಕಾರವನ್ನು ಮಾಡಲಾಗಿದೆ. ಚಾಮುಂಡಿ ತಾಯಿಯ ಹುಟ್ಟುಹಬ್ಬದ ಪ್ರಯುಕ್ತ ಚಾಮುಂಡಿ ಬೆಟ್ಟದಲ್ಲಿ ಸಡಗರ ಸಂಭ್ರಮವನ್ನು ಮಾಡಿದೆ. ಈಗಾಗಲೇ ಉತ್ಸವ ಮೂರ್ತಿ ಸ್ವಸ್ಥಾನಕ್ಕೆ ತಲುಪ್ತಾ ಇರುವಂತದ್ದು. ಚಿನ್ನದ ಪಲ್ಲಕ್ಕಿ ಉತ್ಸವ ಈಗಾಗಲೇ ಮುಕ್ತಾಯಗೊಂಡಿರುವಂತದ್ದು. ಎಲ್ಲರೂ ಕೂಡ ಭಕ್ತಿ ಭಾವದಿಂದ ಚಾಮುಂಡಿ ತಾಯಿಗೆ ದರ್ಶನವನ್ನು ಪಡೆದಿದ್ದಾರೆ. ಇವತ್ತು ಚಾಮುಂಡಿ ತಾಯಿಯ ಹುಟ್ಟುಹಬ್ಬದ ಕಾರಣಕ್ಕಾಗಿ ವಿಶೇಷವಾದಂತಹ ಚಾಮುಂಡಿ ಅಲಂಕಾರವನ್ನು ಮಾಡಲಾಗಿದೆ. ಬೆಳಿಗ್ಗೆ ವಿಶೇಷವಾಗಿ ಎಣ್ಣೆ ಮಂಜನ ಕೂಡ ಮಾಡಲಾಗಿದೆ. ರುದ್ರಾಭಿಷೇಕ ನೆರವೇರಿಸಲಾಗಿದೆ. ಈಗಾಗಲೇ ಉತ್ಸವ ಮೂರ್ತಿ ಮುಗಿದ ಕಾರಣಕ್ಕಾಗಿ ಚಿನ್ನದ ಪಲ್ಲಕ್ಕಿಯಿಂದ ಉತ್ಸವ ಮೂರ್ತಿಯನ್ನ ಈಗಾಗಲೇ ದೇವಸ್ಥಾನದ ಒಳಭಾಗಕ್ಕೆ ತೆಗೆದುಕೊಳ್ಳಲಾಗ್ತಾ ಇದೆ. ಬಹಳ ಪ್ರಮುಖವಾಗಿ ಚಾಮುಂಡಿ ತಾಯಿಗೆ ಇವತ್ತು ರಾಜ ಮನೆತನದಿಂದ ಕೊಟ್ಟಿರುವಂತಹ ವಜ್ರ ವೈಡೂರ್ಯಗಳನ್ನ ಇವತ್ತು ಧರಿಸಲಾಗಿದೆ. ವಿಶೇಷವಾಗಿ ಈಗಾಗಲೇ ಪ್ರಮೋದದೇ ಒಡೆಯರಿರ್ಬೋದು, ಜೊತೆಗೆ ಸಂಸದ ಯದುವೀರ್ ಇರ್ಬೋದು, ಎಲ್ಲರೂ ಕೂಡ ಬಂದು ವಿಶೇಷವಾದಂತಹ ಪೂಜೆಯನ್ನು ಸಲ್ಲಿಸಿದ್ದಾರೆ. ನಾಡಿಗೆ ಒಳ್ಳೆಯದಾಗಲಿ ಅಂತೇಳಿ ಇವತ್ತು ಚಾಮುಂಡಿ ಬೆಟ್ಟದಲ್ಲೂ ಕೂಡ ವಿಶೇಷವಾದಂತಹ ಪೂಜಾ ಕೈಂಕರ್ಯಗಳು ನೆರವೇರಿದೆ. ಇವತ್ತು ರಾತ್ರಿವರೆಗೂ ಕೂಡ ವಿಶೇಷವಾದಂತಹ ಪೂಜೆಗಳು ಮುಂದುವರಿಯುತ್ತೆ. ಕ್ಯಾಮರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವಾರ್, ಕನ್ನಡ, ಮೈಸೂರು. ಚಾಮುಂಡಿ ತಾಯಿ ವರ್ಧಂತಿ ಮಹೋತ್ಸವ ಹಿನ್ನೆಲೆಯಲ್ಲಿ ಚಾಮುಂಡಿ ಬೆಟ್ಟದಲ್ಲಿ ಸಂಭ್ರಮ ಸಡಗರ ಮನೆ ಮಾಡಿದೆ. ಚಾಮುಂಡಿ ತಾಯಿಯ ಹುಟ್ಟುಹಬ್ಬದ ಪ್ರಯುಕ್ತ ತಾಯಿಗೆ ಚಾಮುಂಡಿ ಅಲಂಕಾರವನ್ನು ಮಾಡಲಾಗಿದೆ. ಚಾಮುಂಡಿ ತಾಯಿಯ ಹುಟ್ಟುಹಬ್ಬದ ಪ್ರಯುಕ್ತ ಚಾಮುಂಡಿ ಬೆಟ್ಟದಲ್ಲಿ ಸಡಗರ ಸಂಭ್ರಮವನ್ನು ಮಾಡಿದೆ. ಈಗಾಗಲೇ ಉತ್ಸವ ಮೂರ್ತಿ ಸ್ವಸ್ಥಾನಕ್ಕೆ ತಲುಪ್ತಾ ಇರುವಂತದ್ದು. ಚಿನ್ನದ ಪಲ್ಲಕ್ಕಿ ಉತ್ಸವ ಈಗಾಗಲೇ ಮುಕ್ತಾಯಗೊಂಡಿರುವಂತದ್ದು. ಎಲ್ಲರೂ ಕೂಡ ಭಕ್ತಿ ಭಾವದಿಂದ ಚಾಮುಂಡಿ ತಾಯಿಗೆ ದರ್ಶನವನ್ನು ಪಡೆದಿದ್ದಾರೆ. ಇವತ್ತು ಚಾಮುಂಡಿ ತಾಯಿಯ ಹುಟ್ಟುಹಬ್ಬದ ಕಾರಣಕ್ಕಾಗಿ ವಿಶೇಷವಾದಂತಹ ಚಾಮುಂಡಿ ಅಲಂಕಾರವನ್ನು ಮಾಡಲಾಗಿದೆ. ಬೆಳಿಗ್ಗೆ ವಿಶೇಷವಾಗಿ ಎಣ್ಣೆ ಮಂಜನ ಕೂಡ ಮಾಡಲಾಗಿದೆ. ರುದ್ರಾಭಿಷೇಕ ನೆರವೇರಿಸಲಾಗಿದೆ. ಈಗಾಗಲೇ ಉತ್ಸವ ಮೂರ್ತಿ ಮುಗಿದ ಕಾರಣಕ್ಕಾಗಿ ಚಿನ್ನದ ಪಲ್ಲಕ್ಕಿಯಿಂದ ಉತ್ಸವ ಮೂರ್ತಿಯನ್ನ ಈಗಾಗಲೇ ದೇವಸ್ಥಾನದ ಒಳಭಾಗಕ್ಕೆ ತೆಗೆದುಕೊಳ್ಳಲಾಗ್ತಾ ಇದೆ. ಬಹಳ ಪ್ರಮುಖವಾಗಿ ಚಾಮುಂಡಿ ತಾಯಿಗೆ ಇವತ್ತು ರಾಜ ಮನೆತನದಿಂದ ಕೊಟ್ಟಿರುವಂತಹ ವಜ್ರ ವೈಡೂರ್ಯಗಳನ್ನ ಇವತ್ತು ಧರಿಸಲಾಗಿದೆ. ವಿಶೇಷವಾಗಿ ಈಗಾಗಲೇ ಪ್ರಮೋದದೇ ಒಡೆಯರಿರ್ಬೋದು, ಜೊತೆಗೆ ಸಂಸದ ಯದುವೀರ್ ಇರ್ಬೋದು, ಎಲ್ಲರೂ ಕೂಡ ಬಂದು ವಿಶೇಷವಾದಂತಹ ಪೂಜೆಯನ್ನು ಸಲ್ಲಿಸಿದ್ದಾರೆ. ನಾಡಿಗೆ ಒಳ್ಳೆಯದಾಗಲಿ ಅಂತೇಳಿ ಇವತ್ತು ಚಾಮುಂಡಿ ಬೆಟ್ಟದಲ್ಲೂ ಕೂಡ ವಿಶೇಷವಾದಂತಹ ಪೂಜಾ ಕೈಂಕರ್ಯಗಳು ನೆರವೇರಿದೆ. ಇವತ್ತು ರಾತ್ರಿವರೆಗೂ ಕೂಡ ವಿಶೇಷವಾದಂತಹ ಪೂಜೆಗಳು ಮುಂದುವರಿಯುತ್ತೆ. ಕ್ಯಾಮರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವಾರ್, ಕನ್ನಡ, ಮೈಸೂರು. ಚಾಮುಂಡಿ ತಾಯಿ ವರ್ಧಂತಿ ಮಹೋತ್ಸವ ಹಿನ್ನೆಲೆಯಲ್ಲಿ ಚಾಮುಂಡಿ ಬೆಟ್ಟದಲ್ಲಿ ಸಂಭ್ರಮ ಸಡಗರ ಮನೆ ಮಾಡಿದೆ. ಚಾಮುಂಡಿ ತಾಯಿಯ ಹುಟ್ಟುಹಬ್ಬದ ಪ್ರಯುಕ್ತ ತಾಯಿಗೆ ಚಾಮುಂಡಿ ಅಲಂಕಾರವನ್ನು ಮಾಡಲಾಗಿದೆ. ಚಾಮುಂಡಿ ತಾಯಿಯ ಹುಟ್ಟುಹಬ್ಬದ ಪ್ರಯುಕ್ತ ಚಾಮುಂಡಿ ಬೆಟ್ಟದಲ್ಲಿ ಸಡಗರ ಸಂಭ್ರಮವನ್ನು ಮಾಡಿದೆ. ಈಗಾಗಲೇ ಉತ್ಸವ ಮೂರ್ತಿ ಸ್ವಸ್ಥಾನಕ್ಕೆ ತಲುಪ್ತಾ ಇರುವಂತದ್ದು. ಚಿನ್ನದ ಪಲ್ಲಕ್ಕಿ ಉತ್ಸವ ಈಗಾಗಲೇ ಮುಕ್ತಾಯಗೊಂಡಿರುವಂತದ್ದು. ಎಲ್ಲರೂ ಕೂಡ ಭಕ್ತಿ ಭಾವದಿಂದ ಚಾಮುಂಡಿ ತಾಯಿಗೆ ದರ್ಶನವನ್ನು ಪಡೆದಿದ್ದಾರೆ. ಇವತ್ತು ಚಾಮುಂಡಿ ತಾಯಿಯ ಹುಟ್ಟುಹಬ್ಬದ ಕಾರಣಕ್ಕಾಗಿ ವಿಶೇಷವಾದಂತಹ ಚಾಮುಂಡಿ ಅಲಂಕಾರವನ್ನು ಮಾಡಲಾಗಿದೆ. ಬೆಳಿಗ್ಗೆ ವಿಶೇಷವಾಗಿ ಎಣ್ಣೆ ಮಂಜನ ಕೂಡ ಮಾಡಲಾಗಿದೆ. ರುದ್ರಾಭಿಷೇಕ ನೆರವೇರಿಸಲಾಗಿದೆ. ಈಗಾಗಲೇ ಉತ್ಸವ ಮೂರ್ತಿ ಮುಗಿದ ಕಾರಣಕ್ಕಾಗಿ ಚಿನ್ನದ ಪಲ್ಲಕ್ಕಿಯಿಂದ ಉತ್ಸವ ಮೂರ್ತಿಯನ್ನ ಈಗಾಗಲೇ ದೇವಸ್ಥಾನದ ಒಳಭಾಗಕ್ಕೆ ತೆಗೆದುಕೊಳ್ಳಲಾಗ್ತಾ ಇದೆ. ಬಹಳ ಪ್ರಮುಖವಾಗಿ ಚಾಮುಂಡಿ ತಾಯಿಗೆ ಇವತ್ತು ರಾಜ ಮನೆತನದಿಂದ ಕೊಟ್ಟಿರುವಂತಹ ವಜ್ರ ವೈಡೂರ್ಯಗಳನ್ನ ಇವತ್ತು ಧರಿಸಲಾಗಿದೆ. ವಿಶೇಷವಾಗಿ ಈಗಾಗಲೇ ಪ್ರಮೋದದೇ ಒಡೆಯರಿರ್ಬೋದು, ಜೊತೆಗೆ ಸಂಸದ ಯದುವೀರ್ ಇರ್ಬೋದು, ಎಲ್ಲರೂ ಕೂಡ ಬಂದು ವಿಶೇಷವಾದಂತಹ ಪೂಜೆಯನ್ನು ಸಲ್ಲಿಸಿದ್ದಾರೆ. ನಾಡಿಗೆ ಒಳ್ಳೆಯದಾಗಲಿ ಅಂತೇಳಿ ಇವತ್ತು ಚಾಮುಂಡಿ ಬೆಟ್ಟದಲ್ಲೂ ಕೂಡ ವಿಶೇಷವಾದಂತಹ ಪೂಜಾ ಕೈಂಕರ್ಯಗಳು ನೆರವೇರಿದೆ. ಇವತ್ತು ರಾತ್ರಿವರೆಗೂ ಕೂಡ ವಿಶೇಷವಾದಂತಹ ಪೂಜೆಗಳು ಮುಂದುವರಿಯುತ್ತೆ. ಕ್ಯಾಮರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವಾರ್, ಕನ್ನಡ, ಮೈಸೂರು.
ಚಾಮುಂಡಿ ತಾಯಿ ವರ್ಧಂತಿ ಮಹೋತ್ಸವ ಹಿನ್ನೆಲೆಯಲ್ಲಿ ಚಾಮುಂಡಿ ಬೆಟ್ಟದಲ್ಲಿ ಸಂಭ್ರಮ ಸಡಗರ ಮನೆ ಮಾಡಿದೆ. ಚಾಮುಂಡಿ ತಾಯಿಯ ಹುಟ್ಟುಹಬ್ಬದ ಪ್ರಯುಕ್ತ ತಾಯಿಗೆ ಚಾಮುಂಡಿ ಅಲಂಕಾರವನ್ನ ಮಾಡಲಾಗಿದೆ. ಚಾಮುಂಡಿ ತಾಯಿಯ ಹುಟ್ಟುಹಬ್ಬದ ಪ್ರಯುಕ್ತ ಚಾಮುಂಡಿ ಬೆಟ್ಟದಲ್ಲಿ ಸಡಗರ ಸಂಭ್ರಮವನ್ನು ಮಾಡಿದೆ. ಈಗಾಗಲೇ ಉತ್ಸವ ಮೂರ್ತಿ ಸ್ವಸ್ಥಾನಕ್ಕೆ ತಲುಪ್ತಾ ಇರುವಂತದ್ದು. ಚಿನ್ನದ ಪಲ್ಲಕ್ಕಿ ಉತ್ಸವ ಈಗಾಗಲೇ ಮುಕ್ತಾಯಗೊಂಡಿರುವಂತದ್ದು. ಎಲ್ಲರೂ ಕೂಡ ಭಕ್ತಿ ಭಾವದಿಂದ ಚಾಮುಂಡಿ ತಾಯಿಗೆ ದರ್ಶನವನ್ನು ಪಡೆದಿದ್ದಾರೆ. ಇವತ್ತು ಚಾಮುಂಡಿ ತಾಯಿಯ ಹುಟ್ಟವಾದ ಕಾರಣಕ್ಕಾಗಿ ವಿಶೇಷವಾದಂತಹ ಚಾಮುಂಡಿ ಅಲಂಕಾರವನ್ನು ಮಾಡಲಾಗಿದೆ. ಬೆಳಿಗ್ಗೆ ವಿಶೇಷವಾಗಿ ಎಣ್ಣೆ ಮಂಜನ ಕೂಡ ಮಾಡಲಾಗಿದೆ. ರುದ್ರಾಭಿಷೇಕ ನೆರವೇರಿಸಲಾಗಿದೆ. ಈಗಾಗಲೇ ಉತ್ಸವ ಮೂರ್ತಿ ಮುಗಿದ ಕಾರಣಕ್ಕಾಗಿ ಚಿನ್ನದ ಪಲ್ಲಕ್ಕಿಯಿಂದ ಉತ್ಸವ ಮೂರ್ತಿಯನ್ನ ಈಗಾಗಲೇ ದೇವಸ್ಥಾನದ ಒಳಭಾಗಕ್ಕೆ ತೆಗೆದುಕೊಳ್ಳಲಾಗ್ತಾ ಇದೆ. ಬಹಳ ಪ್ರಮುಖವಾಗಿ ಚಾಮುಂಡಿ ತಾಯಿಗೆ ಇವತ್ತು ರಾಜ ಮನೆತನದಿಂದ ಕೊಟ್ಟಿರುವಂತಹ ವಜ್ರ ವೈಡೂರ್ಯಗಳನ್ನ ಇವತ್ತು ಧರಿಸಲಾಗಿದೆ. ವಿಶೇಷವಾಗಿ ಈಗಾಗಲೇ ಪ್ರಮೋದದೇ ಒಡೆಯರಿರ್ಬೋದು, ಜೊತೆಗೆ ಸಂಸದ ಯದುವೀರರಿರ್ಬೋದು, ಎಲ್ಲರೂ ಕೂಡ ಬಂದು ವಿಶೇಷವಾದಂತಹ ಪೂಜೆಯನ್ನು ಸಲ್ಲಿಸಿದ್ದಾರೆ. ನಾಡಿಗೆ ಒಳ್ಳೆಯದಾಗಲಿ ಅಂತೇಳಿ ಇವತ್ತು ಚಾಮುಂಡಿ ಬೆಟ್ಟದಲ್ಲೂ ಕೂಡ ವಿಶೇಷವಾದಂತಹ ಪೂಜಾ ಕೈಂಕರ್ಯಗಳು ನೆರವೇರಿದೆ. ಇವತ್ತು ರಾತ್ರಿವರೆಗೂ ಕೂಡ ವಿಶೇಷವಾದಂತಹ ಪೂಜೆಗಳು ಮುಂದುವರಿಯುತ್ತೆ. ಕ್ಯಾಮರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವಾರ್, ಕನ್ನಡ, ಮೈಸೂರು. ಚಾಮುಂಡಿ ತಾಯಿ ವರ್ಧಂತಿ ಮಹೋತ್ಸವ ಹಿನ್ನೆಲೆಯಲ್ಲಿ ಚಾಮುಂಡಿ ಬೆಟ್ಟದಲ್ಲಿ ಸಂಭ್ರಮ ಸಡಗರ ಮನೆ ಮಾಡಿದೆ. ಚಾಮುಂಡಿ ತಾಯಿಯ ಹುಟ್ಟುಹಬ್ಬದ ಪ್ರಯುಕ್ತ ತಾಯಿಗೆ ಚಾಮುಂಡಿ ಅಲಂಕಾರವನ್ನ ಮಾಡಲಾಗಿದೆ. ಚಾಮುಂಡಿ ತಾಯಿಯ ಹುಟ್ಟುಹಬ್ಬದ ಪ್ರಯುಕ್ತ ಚಾಮುಂಡಿ ಬೆಟ್ಟದಲ್ಲಿ ಸಡಗರ ಸಂಭ್ರಮವನ್ನು ಮಾಡಿದೆ. ಈಗಾಗಲೇ ಉತ್ಸವ ಮೂರ್ತಿ ಸ್ವಸ್ಥಾನಕ್ಕೆ ತಲುಪ್ತಾ ಇರುವಂತದ್ದು. ಚಿನ್ನದ ಪಲ್ಲಕ್ಕಿ ಉತ್ಸವ ಈಗಾಗಲೇ ಮುಕ್ತಾಯಗೊಂಡಿರುವಂತದ್ದು. ಎಲ್ಲರೂ ಕೂಡ ಭಕ್ತಿ ಭಾವದಿಂದ ಚಾಮುಂಡಿ ತಾಯಿಗೆ ದರ್ಶನವನ್ನು ಪಡೆದಿದ್ದಾರೆ. ಇವತ್ತು ಚಾಮುಂಡಿ ತಾಯಿಯ ಹುಟ್ಟವಾದ ಕಾರಣಕ್ಕಾಗಿ ವಿಶೇಷವಾದಂತಹ ಚಾಮುಂಡಿ ಅಲಂಕಾರವನ್ನು ಮಾಡಲಾಗಿದೆ. ಬೆಳಿಗ್ಗೆ ವಿಶೇಷವಾಗಿ ಎಣ್ಣೆ ಮಂಜನ ಕೂಡ ಮಾಡಲಾಗಿದೆ. ರುದ್ರಾಭಿಷೇಕ ನೆರವೇರಿಸಲಾಗಿದೆ. ಈಗಾಗಲೇ ಉತ್ಸವ ಮೂರ್ತಿ ಮುಗಿದ ಕಾರಣಕ್ಕಾಗಿ ಚಿನ್ನದ ಪಲ್ಲಕ್ಕಿಯಿಂದ ಉತ್ಸವ ಮೂರ್ತಿಯನ್ನ ಈಗಾಗಲೇ ದೇವಸ್ಥಾನದ ಒಳಭಾಗಕ್ಕೆ ತೆಗೆದುಕೊಳ್ಳಲಾಗ್ತಾ ಇದೆ. ಬಹಳ ಪ್ರಮುಖವಾಗಿ ಚಾಮುಂಡಿ ತಾಯಿಗೆ ಇವತ್ತು ರಾಜ ಮನೆತನದಿಂದ ಕೊಟ್ಟಿರುವಂತಹ ವಜ್ರ ವೈಡೂರ್ಯಗಳನ್ನ ಇವತ್ತು ಧರಿಸಲಾಗಿದೆ. ವಿಶೇಷವಾಗಿ ಈಗಾಗಲೇ ಪ್ರಮೋದದೇ ಒಡೆಯರಿರ್ಬೋದು, ಜೊತೆಗೆ ಸಂಸದ ಯದುವೀರರಿರ್ಬೋದು, ಎಲ್ಲರೂ ಕೂಡ ಬಂದು ವಿಶೇಷವಾದಂತಹ ಪೂಜೆಯನ್ನು ಸಲ್ಲಿಸಿದ್ದಾರೆ. ನಾಡಿಗೆ ಒಳ್ಳೆಯದಾಗಲಿ ಅಂತೇಳಿ ಇವತ್ತು ಚಾಮುಂಡಿ ಬೆಟ್ಟದಲ್ಲೂ ಕೂಡ ವಿಶೇಷವಾದಂತಹ ಪೂಜಾ ಕೈಂಕರ್ಯಗಳು ನೆರವೇರಿದೆ. ಇವತ್ತು ರಾತ್ರಿವರೆಗೂ ಕೂಡ ವಿಶೇಷವಾದಂತಹ ಪೂಜೆಗಳು ಮುಂದುವರಿಯುತ್ತೆ. ಕ್ಯಾಮರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವಾರ್, ಕನ್ನಡ, ಮೈಸೂರು. ಚಾಮುಂಡಿ ತಾಯಿ ವರ್ಧಂತಿ ಮಹೋತ್ಸವ ಹಿನ್ನೆಲೆಯಲ್ಲಿ ಚಾಮುಂಡಿ ಬೆಟ್ಟದಲ್ಲಿ ಸಂಭ್ರಮ ಸಡಗರ ಮನೆ ಮಾಡಿದೆ. ಚಾಮುಂಡಿ ತಾಯಿಯ ಹುಟ್ಟುಹಬ್ಬದ ಪ್ರಯುಕ್ತ ತಾಯಿಗೆ ಚಾಮುಂಡಿ ಅಲಂಕಾರವನ್ನ ಮಾಡಲಾಗಿದೆ. ಚಾಮುಂಡಿ ತಾಯಿಯ ಹುಟ್ಟುಹಬ್ಬದ ಪ್ರಯುಕ್ತ ಚಾಮುಂಡಿ ಬೆಟ್ಟದಲ್ಲಿ ಸಡಗರ ಸಂಭ್ರಮವನ್ನು ಮಾಡಿದೆ. ಈಗಾಗಲೇ ಉತ್ಸವ ಮೂರ್ತಿ ಸ್ವಸ್ಥಾನಕ್ಕೆ ತಲುಪ್ತಾ ಇರುವಂತದ್ದು. ಚಿನ್ನದ ಪಲ್ಲಕ್ಕಿ ಉತ್ಸವ ಈಗಾಗಲೇ ಮುಕ್ತಾಯಗೊಂಡಿರುವಂತದ್ದು. ಎಲ್ಲರೂ ಕೂಡ ಭಕ್ತಿ ಭಾವದಿಂದ ಚಾಮುಂಡಿ ತಾಯಿಗೆ ದರ್ಶನವನ್ನು ಪಡೆದಿದ್ದಾರೆ. ಇವತ್ತು ಚಾಮುಂಡಿ ತಾಯಿಯ ಹುಟ್ಟವಾದ ಕಾರಣಕ್ಕಾಗಿ ವಿಶೇಷವಾದಂತಹ ಚಾಮುಂಡಿ ಅಲಂಕಾರವನ್ನು ಮಾಡಲಾಗಿದೆ. ಬೆಳಿಗ್ಗೆ ವಿಶೇಷವಾಗಿ ಎಣ್ಣೆ ಮಂಜನ ಕೂಡ ಮಾಡಲಾಗಿದೆ. ರುದ್ರಾಭಿಷೇಕ ನೆರವೇರಿಸಲಾಗಿದೆ. ಈಗಾಗಲೇ ಉತ್ಸವ ಮೂರ್ತಿ ಮುಗಿದ ಕಾರಣಕ್ಕಾಗಿ ಚಿನ್ನದ ಪಲ್ಲಕ್ಕಿಯಿಂದ ಉತ್ಸವ ಮೂರ್ತಿಯನ್ನ ಈಗಾಗಲೇ ದೇವಸ್ಥಾನದ ಒಳಭಾಗಕ್ಕೆ ತೆಗೆದುಕೊಳ್ಳಲಾಗ್ತಾ ಇದೆ. ಬಹಳ ಪ್ರಮುಖವಾಗಿ ಚಾಮುಂಡಿ ತಾಯಿಗೆ ಇವತ್ತು ರಾಜ ಮನೆತನದಿಂದ ಕೊಟ್ಟಿರುವಂತಹ ವಜ್ರ ವೈಡೂರ್ಯಗಳನ್ನ ಇವತ್ತು ಧರಿಸಲಾಗಿದೆ. ವಿಶೇಷವಾಗಿ ಈಗಾಗಲೇ ಪ್ರಮೋದದೇ ಒಡೆಯರಿರ್ಬೋದು, ಜೊತೆಗೆ ಸಂಸದ ಯದುವೀರರಿರ್ಬೋದು, ಎಲ್ಲರೂ ಕೂಡ ಬಂದು ವಿಶೇಷವಾದಂತಹ ಪೂಜೆಯನ್ನು ಸಲ್ಲಿಸಿದ್ದಾರೆ. ನಾಡಿಗೆ ಒಳ್ಳೆಯದಾಗಲಿ ಅಂತೇಳಿ ಇವತ್ತು ಚಾಮುಂಡಿ ಬೆಟ್ಟದಲ್ಲೂ ಕೂಡ ವಿಶೇಷವಾದಂತಹ ಪೂಜಾ ಕೈಂಕರ್ಯಗಳು ನೆರವೇರಿದೆ. ಇವತ್ತು ರಾತ್ರಿವರೆಗೂ ಕೂಡ ವಿಶೇಷವಾದಂತಹ ಪೂಜೆಗಳು ಮುಂದುವರಿಯುತ್ತೆ. ಕ್ಯಾಮರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವಾರ್, ಕನ್ನಡ, ಮೈಸೂರು.